ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ನಾನು ನುಗ್ಗೆಕಾಯಿಯನ್ನು, ಅದೇ ನಾಟಿ ನುಗ್ಗೆಕಾಯಿಯನ್ನು ಬಳಸಿ ಮನೆಯಲ್ಲಿ ನಾವು ನಾಟಿ ಶೈಲಿಯಲ್ಲಿ ಹೇಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ. ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹೀಗೆ ನನಗೆ ಸಹಕಾರ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈಗ ಏನೆಲ್ಲ ಹಾಕಿ ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ಕೊಡ್ತೇನೆ. ಮೊದಲನೇದಾಗಿ ನಾನಿಲ್ಲಿ ನಾಟಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಇದು ಒಂದು 10ರಿಂದ 12 ಇದೆ. ಈ ರೀತಿಯಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಾಟಿ ಅಂದರೆ ಸ್ವಲ್ಪ ಕಲರ್ ಡಿಮ್ ಆಗಿರುತ್ತೆ. ಫಾರಮ್ ಅಂತಂದರೆ ಅದು ಸ್ವಲ್ಪ ವೈಟ್ ಕಲರ್ ಇರುತ್ತೆ. ಇದು ವೈಟ್ ಕಲರ್ ಇಲ್ಲ, ಸ್ವಲ್ಪ ಡಿಮ್ ಆಗಿದೆ. ನಿಮ್ಗೆ ತೋರಿಸಿ ಸ್ವಲ್ಪ ಡೀಪಾಗಿ ನೋಡ್ತಾ ಇರ್ಬೋದು ನೀವು. ಇದನ್ನು ನಾನು ಕಟ್ ಮಾಡ್ಕೊಂಡು ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಕರಿಬೇವಿನ ಸೊಪ್ಪು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ನಾಟದಲ್ಲಿ 2 ಭಾಗ ಮಾಡಿ ನಾನೊಂದು 3 ತೊಗೊಂಡಿದ್ದೀನಿ ಹಣ್ಣಾಗಿರೋದು. ಹಾಗೆ ಇಲ್ಲಿ ನಾವು ಟೀ ಕಪ್ನಲ್ಲಿ 1 ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಆಲ್ರೆಡಿ ಇದನ್ನು 2-3 ಬಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ನೆಕ್ಸ್ಟು ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ನಾವು ಬೇಳೆನ ಬೇಯಿಸ್ಕೊಬೇಕಾಗತ್ತೆ. ಬೇಯಿಸ್ಕೊಳ್ಳೋಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ಹೇಳ್ತೀನಿ ಇವಾಗ ನಾನಿಲ್ಲಿ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೇ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ನಾನು ಕಡ್ಡಿ ಸಹಿತ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ. ನೆಕ್ಸ್ಟು ಬೆಳ್ಳುಳ್ಳಿಗಳನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನಕ್ಕಪ್ಪ ಹಾಕೋದು ಅಂತ ಅಂದರೆ ಬೇಳೆಗಳೆಲ್ಲ ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು 1 ವಿಷಲ್ ಬರ್ಸಿದ್ರೆ ಸಾಕು. ನಾನು ಕೂಗಿಸ್ಕೊಳ್ಳೋದಕ್ಕೇ ನಾನು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ರೆ ಮಾತ್ರ ಈ ನುಗ್ಗೆಕಾಯಿ ಸಾಂಬಾರು ಡಬಲ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇದು 1 ವಿಷಲ್ ಬರಬೇಕು. ನೆಕ್ಸ್ಟು ನಾನು ನುಗ್ಗೆಕಾಯಿ ಜೊತೆಯಲ್ಲಿ ನಾನು ಒಂದು ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು 1 ವಿಷಲ್ ಆಗೋಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಬೇಕಾಗುತ್ತೆ ಈ ಸಾಂಬಾರಿಗೆ. ಅದಕ್ಕೋಸ್ಕರ ನಾನು ಇಲ್ಲಿ 1 ಕಾಯಲ್ಲಿ 4 ಭಾಗ ಮಾಡಿದ್ರೆ ಬರುತ್ತಲ್ಲ, ಒಂದು 1/4 ಭಾಗದಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದು ಹಸಿ ತೆಂಗಿನಕಾಯಿ ಅದು ತೊಗೊಂಡಿದ್ದೀನಿ. ಹಾಗೆ ಇದು ಮನೆಯದು ಬೇಳೆ ಸಾಂಬಾರು ಪುಡಿ, ಇದೊಂದು 2.5-3 ಟೇಬಲ್ ಸ್ಪೂನ್ ಇದೆ. ಹಾಗೆ ನಿಮಗೆ ಹೇಳ್ದಂಗೆ ಆವಾಗಲೇ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಇದನ್ನು ಜಜ್ಕೋಬೇಕು. ಇದನ್ನು ಕಟ್ ಮಾಡೋಕ್ಕಲ್ಲ, ಹಾಗೆ ಕಲ್ಲಲ್ಲಿ ಜಜ್ಜಿ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ. ಹಾಗೆ ಒಗ್ಗರಣೆಗೆ ಬಂದು ಸಾಸಿವೆ, ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಅಷ್ಟೇ ಜಜ್ಕೊಬೇಕು. ಅದು 1 ಗೆಡ್ಡೆ ಇದೆ ಬೆಳ್ಳುಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ. ನೆಕ್ಸ್ಟ್ ಇವಾಗ ಒಂದು ಮಸಾಲೆ ರೆಡಿ ಮಾಡಬೇಕು. ನಾನಿಲ್ಲಿ ಹುಣಸೆ ರಸ ಬಳಸ್ತಾ ಇದ್ದೀನಿ. ಆ್ಯಕ್ಚುಲಿ ಟೊಮೆಟೊ ಅಷ್ಟು ಹುಳಿ ಇರೋದಿಲ್ಲ ಈಗಿನ ಟೊಮೆಟೊಗಳು. ಒಂದು 3 ಟೊಮೆಟೊ ಹಾಕಿದ್ದೀನಿ. ಆದರೂ ನಾನು ಈ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಈ ಥರ ಹುಣಸೆಹಣ್ಣು ಹಾಕೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ. ಹುಳಿಯಾಗಿ ತಿನ್ನಲಿಕ್ಕೂ ಟೇಸ್ಟ್ ಯಥೇಚ್ಛವಾಗಿರುತ್ತೆ ಅಂತಲೇ ಹೇಳ್ಬೋದು. ಹುಣಸೆಹಣ್ಣು ಬಂದು ನಾವು ಒಂದು ನಿಂಬೆಹಣ್ಣು ಏನಿರುತ್ತೆ ಅದನ್ನು ಅರ್ಧ ಭಾಗ ಮಾಡ್ತೀವಲ್ಲ, ಆ ಒಂದು ಅರ್ಧದಷ್ಟು ಮಾತ್ರ ನಾನಿಲ್ಲಿ ನಿಂಬೆಹಣ್ಣು ಹುಣಸೆಹಣ್ಣು ತೊಗೊಂಡು ಈ ಥರ ನೆನೆ ಹಾಕ್ಕೊಂಡಿದ್ದೀನಿ. 1 ವಿಷಲ್ ಆಗಿದೆ. ನೆಕ್ಸ್ಟು ಪೇಸ್ಟ್ಗೆ ಅಂತ ಹೇಳಿದ್ನಲ್ಲ, ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೇಳೆ ಸಾಂಬಾರು ಪುಡಿ, ಹುಣಸೆ ರಸ ಕೂಡ ನಾನು ಇದರೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಸೋಸ್ಕೋಬೇಕು. ಈಗ ಇದನ್ನು ಪೇಸ್ಟ್ ಮಾಡ್ತೀನಿ. ಇವಾಗಲೇ ಇದನ್ನು ಪೇಸ್ಟ್ ಮಾಡೋದ್ರಿಂದ ಕಾಯಿ ಚೆನ್ನಾಗಿ ಸವಿಯುತ್ತೆ. ಅದಕ್ಕೋಸ್ಕರ ಮತ್ತು ಅದು ಇದು 2 ಜೊತೆನಲ್ಲೇ ಹಾಕ್ಕೊಂಡ್ರೆ ಸವಿಯೋದಿಲ್ಲ. ಅದಕ್ಕೋಸ್ಕರ ನಾನೀಗ ಇದನ್ನೇ ಒಂದು ಅರ್ಧ ಭಾಗದಷ್ಟು ಪೇಸ್ಟ್ ಮಾಡ್ಕೊಳ್ತೇನೆ.
ನೋಡ್ತಾ ಇರ್ಬೋದು, ಇದು ಅರ್ಧ ಭಾಗದಷ್ಟು ಪೇಸ್ಟ್ ಆಗಿದೆ. ಈ ಥರ ತರಿಯಾಗಿದೆ. ನೆಕ್ಸ್ಟು ನಾವು ಆರಿಸೋದಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಬೇಯಾಕಿದ್ದೀವಿ, ಅದನ್ನೆಲ್ಲ ಹಾಕ್ಕೊಂಡು ಆರಿಸ್ಕೊಬೇಕಾಗುತ್ತೆ ಇದ್ರ ಜೊತೆಯಲ್ಲೇ. ಆವಾಗ ನೀಟಾಗಿ ಫೈನಾಗಿ ಪೇಸ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಜಸ್ಟ್ ಒಂದು ವಿಷಲ್ಗೆ ಬೇಳೆ ಎಲ್ಲ ಮೊಸರು ಥರ ಇಲ್ಲಿ ನೋಡಿ ಫುಲ್ ಡಬಲ್ ಆಗಿದೆ, ಅಂದರೆ ಓಪನ್ ಆಗಿದೆ ಈ ರೀತಿ. ಇವಾಗ ನಾವು ಇಲ್ಲೇನು ಕಾಣ್ತಾ ಇದೆ, ಟೊಮ್ಯಾಟೊ ಹಾಗೆ ಬೆಳ್ಳುಳ್ಳಿ, ಸಿಕ್ಕದಷ್ಟು ಬೆಳ್ಳುಳ್ಳಿ. ಆ್ಯಕ್ಚುಲಿ ಅದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ, ಹಾಗಾಗಿ ನಾನು ಹಾಕಿರೋದ್ರಿಂದ ಅದು ಅಷ್ಟು ಈಸಿಯಾಗಿ ಹುಡ್ಕೋ ಅಷ್ಟು ಟೈಮ್ ಇಲ್ಲ. ಆ್ಯಕ್ಚುಲಿ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಸೊ ಟ್ರೈ ಮಾಡಬೇಕು ಹುಡುಕ್ಲಿಕ್ಕೆ. ಈ ರೀತಿಯಾಗಿ ನಾವು ಎಲ್ಲ ಟೊಮ್ಯಾಟೊ ಈರುಳ್ಳಿಯನ್ನು, ಬೇಳೆ ಬೆಂದಿರೋದ್ರಿಂದ ನಾನು ಬೇಳೆ ತೊಗೊಳ್ತಾ ಇಲ್ಲ. ನಾನಿಲ್ಲಿ ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ ಈ ರೀತಿ. ಇದು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ಬೇಯಕ್ಕೆ ಹಾಕೊಳ್ಳೋಣ. ಮೊದಲನೇದಾಗಿ ನಾನು ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ, ಜೊತೆನಲ್ಲೇ ನುಗ್ಗೆಕಾಯಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲವನ್ನು ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟಿದ್ದೀನಿ. ಹಾಗೆ ಲಿಡ್ಡನ್ನು ನಾನು ಈ ರೀತಿಯಾಗಿ ಕ್ಲೋಸ್ ಮಾಡಿ ಇದನ್ನು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಬೇಕು, ಯಾಕೆಂದರೆ ನುಗ್ಗೆಕಾಯಿಗಳು ಬೇಯಬೇಕು, ಅದಕ್ಕೋಸ್ಕರ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾವಿಲ್ಲೇನು ಅರ್ಧ ಭಾಗದಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೇ ಹಾಕ್ಕೊಂಡು, ಹಾಗೆ ಕಡ್ಡಿ ಇರುವಂತಹ ಸಾಂಬಾರು ಸೊಪ್ಪನ್ನು ಸಹ ನಾನು ಪೇಸ್ಟ್ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ. ಇದನ್ನು ನೋಡ್ತಾ ಇರ್ಬೋದು ನೀವು, ಪೇಸ್ಟ್ ಕೂಡ ರೆಡಿ ಇದೆ. ನೆಕ್ಸ್ಟು ನುಗ್ಗೆಕಾಯಿ ಕೂಡ ಅರ್ಧ ಭಾಗದಷ್ಟು ಬೆಂದಿದೆ, ತೋರಿಸ್ತೇನೆ ನಿಮಗೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಬೇಳೆ ರಸ ಕೂಡ ಸ್ವಲ್ಪ ಥಿಕ್ನೆಸ್ ನೋಡ್ತಾ ಇರ್ಬೋದು ಬಂದಿದೆ. ಈ ಟೈಮ್ನಲ್ಲಿ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಖಾರನ, ಮಸಾಲೆನ ಆ್ಯಡ್ ಮಾಡಬೇಕು. ಇದು ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಏಕೆಂದರೆ ಬೇಯ್ತಾ ಬೇಳೆ ಹಾಕಿರೋದ್ರಿಂದ ಥಿಕ್ನೆಸ್ ಬರುತ್ತೆ, ಅದಕ್ಕೋಸ್ಕರ. ನಾನಿಲ್ಲಿ 3/4 ಭಾಗ ನೀರು ಹಾಕ್ಕೊಂಡಿದ್ದೀನಿ. ಈ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿಯಾಗಿ ನೋಡ್ತಾ ಇರ್ಬೋದು ನೀವು, ಸಾಂಬಾರು ಸ್ವಲ್ಪ ತೆಳುವಾಗಿದೆ. ಈ ರೀತಿಯಾಗಿರಬೇಕು. ಅದು ಬೇಯ್ತಾ ಒಂದು ಹದಕ್ಕೆ ಬರುತ್ತೆ. ಇವಾಗ ಇದನ್ನು ಕಂಪ್ಲೀಟಾಗಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ನಾವು ಈ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಅದು ಮಳ್ತಾ ಇದೆ. ನೆಕ್ಸ್ಟ್ ನಾವು ನೋಡಿಕೊಂಡು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪೆಲ್ಲ ಚೆನ್ನಾಗಿ ಕರಗಬೇಕು, ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಮಿನಿಮಮ್ ಇಲ್ಲ ಅಂದರೂ 5 ನಿಮಿಷಗಳ ಕಾಲ ಬೇಯಿಸ್ಕೊಬೇಕು, ಏಕೆಂದರೆ ಉಪ್ಪು ಆಗುತ್ತೆ. 5 ನಿಮಿಷಗಳ ಕಾಲ. ಸಾಂಬಾರು ಬಂದು ಈ ಒಂದು ನೊರೆ ಏನಿದೆ ಇದು ಕಂಪ್ಲೀಟಾಗಿ ಕಡಿಮೆ ಆಗಬೇಕು, ಆವಾಗಲೇ ಸಾಂಬಾರು ಬೆಂದಿದೆ ಅಂತ ಗೊತ್ತಾಗೋದು. ಇಲ್ಲಾಂದರೆ ನಾವು ಖಾರದ ಪುಡಿನ ಆಡಿಸಿ ಹಾಕಿರೋದ್ರಿಂದ ಅದು ರಾ ಸ್ಮೆಲ್ಲು ಹಾಗೆ ಇರುತ್ತೆ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ನಮ್ಮ ಕಡೆ ಎಲ್ಲ ಗದ್ರು ಅಂತ ಹೇಳ್ತೀವಿ, ನಿಮ್ಮ ಕಡೆ ಏನು ಹೇಳ್ತಿರೋ ಅದು ನಮಗೆ ಗೊತ್ತಿಲ್ಲ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ಯಾವ್ಯಾವ ಕಡೆ ಎಲ್ಲ ಹೇಗೆ ಹೇಳ್ತಾರೆ ಅಂತ ಹೇಳಿ. ಹಾಗೆ ನೆಕ್ಸ್ಟ್ ನಾವು ಇದಕ್ಕೊಂದು ತಡ್ಕ ಮಾಡ್ಕೊಬೇಕು, ಅಂದರೆ ಒಗ್ಗರಣೆ ಹಾಕ್ಕೊಬೇಕು. ನಾನು ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ, ಚಿಕ್ಕದು ಬಾಣಲಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಇದೆ. ಮೊದಲನೇದಾಗಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡ್ದಿದೆ. ನೆಕ್ಸ್ಟು ಕರಿಬೇವು ಮತ್ತು ಒಣಮೆಣಸು ಹಾಕೋಣ. ನೆಕ್ಸ್ಟ್ ಬೆಳ್ಳುಳ್ಳಿ, ಇದು ಬ್ರೌನ್ ಕಲರ್ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ. ಆವಾಗಲೇ ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಸಾಂಬಾರ್ಗೂ ಒಂದು ಘಮ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಹಾಕಿದ್ಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕಾಗುತ್ತೆ, ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ. ಬೆಳ್ಳುಳ್ಳಿ ಕಲರ್ ನೋಡಿ ಈ ರೀತಿ ಬರಬೇಕು. ನೆಕ್ಸ್ಟು ನಾನು ಜಜ್ಜಿಟ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕು. ಒಂದು ಫ್ಲೇವರ್ ಬಿಟ್ಕೊಳ್ಳೋ ತನಕ ನಾವು ಎಣ್ಣೆಯಲ್ಲಿ ಹುರ್ಕೊಬೇಕಾಗುತ್ತೆ. ನೋಡಿ ಸಾಂಬಾರು ಕೂಡ ಕಂಪ್ಲೀಟಾಗಿ ನೊರೆ ಸೈಡಲ್ಲೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಆಗಿನ ಒಂದು
ನೊರೆ ಮತ್ತು ಈಗ ಎಷ್ಟು ಕಮ್ಮಿ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಈಗ ನುಗ್ಗೆಕಾಯಿಗಳೆಲ್ಲ ಬೆಂದು ಮೇಲ್ಗಡೆ ಬಂದಿದೆ. ಈ ರೀತಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪದೇ ಪದೇ ನೀವು ಯಾವುದೇ ಫಂಕ್ಷನ್ಗಳಲ್ಲಿ ಒಂದು ಯಾವುದೇ ಈಗ ವೆಜ್ ಮಾಡೋವಂಥವ್ರು ಈ ರೀತಿಯಾಗಿ ಫಂಕ್ಷನ್ಗಳೆಲ್ಲ ಜಾಸ್ತಿ ನುಗ್ಗೆಕಾಯಿ ಸಾಂಬಾರುಗಳು ಮಾಡ್ತಾರಲ್ಲ, ಒಮ್ಮೆ ಈ ರೀತಿಯೂ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಈ ಒಗ್ಗರಣೆನ ಇದರಲ್ಲಿ ಡೈರೆಕ್ಟಾಗಿ ನಾನು ಹಾಕೋದಿಲ್ಲ. ಫಸ್ಟು ಸಾಂಬಾರನ್ನ ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಸಾಂಬಾರು ಒಗ್ಗರಣೆ ಇಟ್ಕೊಬೇಕು ಚೆನ್ನಾಗಿ, ಈ ಥರ ಮಿಕ್ಸ್ ಆಗಬೇಕು. ಬಾಣಲಿಲೆಲ್ಲ ಆಯಿಲ್ ಇರುತ್ತಲ್ಲ, ಅದಕ್ಕೋಸ್ಕರ ಅದೊಂದು 2 ಕುದಿ ಬೆಂದಾದಮೇಲೆ ನಾನು ಡೈರೆಕ್ಟಾಗಿ ಸಾಂಬಾರಿಗೆ ಮಿಕ್ಸ್ ಮಾಡ್ತೇನೆ. ಇವಾಗ ಸಾಂಬಾರು ಕೂಡ ಬೆಂದಿದೆ. ನೆಕ್ಸ್ಟು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಇದೆ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲವನ್ನು ಸಾಂಬಾರು ಹಾಕ್ಕೊಂಡಿದ್ದೀನಿ. ಫೈನಲ್ ಟಚಪ್ ಬಂದು ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕಿ ನಾವು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.